ವಿಧಾನಸಭಾ ಚುನಾವಣಾ ಅಖಾಡಕ್ಕೆ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಧುಮುಕ್ತಾ ಇದ್ದಾರೆ. ತವರು ಜಿಲ್ಲೆಯಲ್ಲಿ ಪ್ರಾಬಲ್ಯವನ್ನ ಹೆಚ್ಚು ಮಾಡಿಕೊಳ್ಳಿಕ್ಕೆ ಮಾಸ್ಟರ್ ಪ್ಲಾನ್ ಒಂದನ್ನ ರೂಪಿಸಿಕೊಳ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ನಾಳೆಯಿಂದ ಮತ್ತೆ ಮೈಸೂರಿಗೆ ಲಗ್ಗೆ ಇಡಲಿದ್ದಾರೆ ಸಿದ್ದರಾಮಯ್ಯ. ನಾವು ಗಮನಿಸಿದ್ವಿ, ಕಳೆದ ಕೆಲ ದಿನಗಳ ಹಿಂದೆ ರೆಸಾರ್ಟ್ನಲ್ಲಿದ್ದು ಆಪರೇಷನ್ ಹಸ್ತಕ್ಕೆ ಒಂದಷ್ಟು ಪ್ಲಾನಿಂಗ್ಗಳನ್ನು ಮಾಡಿದ್ರು. ಮೈಸೂರು ಮಂಡ್ಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ಬಿಜೆಪಿ ಹಾಗೆ ಜೆಡಿಎಸ್ನ ಸೆಕೆಂಡ್ ಥರ್ಡ್ ಲೆವೆಲ್ ನಾಯಕರನ್ನ ಕಾರ್ಯಕರ್ತರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆಯುವ ಪ್ರಯತ್ನವನ್ನ ಮಾಡಿದ್ರು. ಆ ಮೂಲಕ ಆ ಪ್ರದೇಶದ ಮೇಲೆ ಮತದಾರರ ಮೇಲೆ ಹಿಡಿತವನ್ನ ಸಾಧಿಸಲಿಕ್ಕೆ ಮತ್ತಷ್ಟು ಹೆಜ್ಜೆಯನ್ನ ದೃಢವಾಗಿ ಇಡುವ ಪ್ರಯತ್ನವನ್ನ ಮಾಡಿದ್ರು. ಇದೀಗ ರೆಸಾರ್ಟ್ ವಾಸ್ತವ್ಯದ ನಂತರದಲ್ಲಿ ನೇರವಾಗಿ ಅಖಾಡಕ್ಕೇನೆ ಇಳಿಯೋಕೆ ಸಿದ್ಧರಾಗಿದ್ದಾರೆ ಸಿದ್ದರಾಮಯ್ಯ. ನಾಳೆಯಿಂದ ಪ್ರಾರಂಭವಾಗಿ 3 ದಿನಗಳ ಕಾಲ ಮೈಸೂರು, ಚಾಮರಾಜನಗರ ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರವಾಸವನ್ನ ಹಮ್ಮಿಕೊಂಡಿದ್ದಾರೆ. ಏಪ್ರಿಲ್ 3ರಂದು ಬೆಳಗ್ಗೆ ಸುನಿಲ್ ಬೋಸ್ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಹಾಗೆ ಅದೇ ದಿನ ಮಧ್ಯಾಹ್ನ ಮೈಸೂರು ಅಭ್ಯರ್ಥಿ ಎಂ ಲಕ್ಷ್ಮಣ್ ಕೂಡ ನಾಮಪತ್ರ ಸಲ್ಲಿಕೆಯನ್ನ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಸ್ವತಃ ಸಿದ್ದರಾಮಯ್ಯ ಅವರೇ ಹಾಜರು ಇದ್ದು ತಮ್ಮ ಪಕ್ಷದ ಅಭ್ಯರ್ಥಿಯ ಪರವಾಗಿ ಪ್ರಚಾರವನ್ನ ಮಾಡಲಿದ್ದಾರೆ. ಆ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿಗಳ ಬೆನ್ನಿಗೆ ನಿಲ್ಲೋ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಸಿದ್ದರಾಮಯ್ಯ. ಇನ್ನೊಂದು ದಿಕ್ಕಿನಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಸಿದ್ದರಾಮಯ್ಯ ಅವರು ಆಪರೇಷನ್ ಹಸ್ತವನ್ನ ಮುಂದುವರೆಸಿದ್ದಾರೆ ಅನ್ನೋ ಟಾಕ್ ಕೂಡ ಶುರುವಾಗಿದೆ. ಕಳೆದ ಬಾರಿ ನಾವು ಗಮನಿಸಿದ್ವಿ, ರೆಸಾರ್ಟ್ ವಾಸ್ತವ್ಯವನ್ನ ನಡೆಸ್ತಾ ಇದ್ದ ಸಂದರ್ಭದಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ನ ಒಂದಷ್ಟು ಜನ ನಾಯಕರನ್ನ ಸೆಳೆಯೋ ಪ್ರಯತ್ನವನ್ನ ಮಾಡಿದ್ರು. ಅದರಲ್ಲಿ ಕೆಲವರು ಕಾಂಗ್ರೆಸ್ನ ಜೊತೆಯಲ್ಲಿ ಸಖ್ಯವನ್ನ ಬೆಳೆಸಿದ್ರು. ಕೆಲ ಆಪರೇಷನ್ ರಿವರ್ಸ್ ಆಪರೇಷನ್ಗೆ ಒಳಗಾಗಿ ಪಕ್ಷದಲ್ಲೇ ಉಳಿದು ಬಿಟ್ರು ಬಿಜೆಪಿಯ ನಾಯಕರು. ಆದರೆ ಈಗ ಆ ಆಪರೇಷನ್ ಹಸ್ತಕ್ಕೆ ಮತ್ತಷ್ಟು ಚುರುಕನ್ನ ನೀಡೋ ಪ್ರಯತ್ನವನ್ನ ಮುಂದಿನ 3 ದಿನಗಳ ಕಾಲ ಮಾಡಲಿದ್ದಾರೆ ಸಿದ್ದರಾಮಯ್ಯ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಹಾಗಾದರೆ ಹೇಗಿರುತ್ತೆ ಮೈಸೂರಿನಲ್ಲಿ ಆಪರೇಷನ್ ಹಸ್ತ? ಒಂದಷ್ಟು ಅಂಶಗಳನ್ನ ಗಮನಿಸ್ತಾ ಹೋಗೋಣ. ಇದಕ್ಕೆ ಸಂಬಂಧಪಟ್ಟಂತೆ ತವರು ಜಿಲ್ಲೆಯಲ್ಲಿ ಪ್ರಾಬಲ್ಯವನ್ನ ಸಾಧಿಸಲಿಕ್ಕೆ ಮುಖ್ಯಮಂತ್ರಿಗಳು ರಣತಂತ್ರವನ್ನ ರೂಪಿಸಿದ್ದಾರೆ. ಮೈಸೂರಿನಲ್ಲಿ ಇನ್ನೂ ಕೂಡ ಸದ್ದಿಲ್ಲದೆ ಮುಂದುವರೆದಿದೆ ಆಪರೇಷನ್ ಹಸ್ತ ಅನ್ನೋ ಸೂಚನೆಗಳು ಲಭ್ಯವಾಗ್ತಾ ಇದೆ. ಇದಕ್ಕೆ ಉದಾಹರಣೆ, ಇದಕ್ಕೆ ಸಾಕ್ಷಿ ಅನ್ನೋ ರೀತಿಯಲ್ಲಿ ಚಾಮರಾಜನಗರದಲ್ಲಿ ತಮ್ಮ ಅಳಿಯನಿಗೆ ಟಿಕೆಟ್ ನೀಡಲಿಲ್ಲ ಅನ್ನೋ ಕಾರಣಕ್ಕೆ ಬೇಸರಗೊಂಡಿರುವ ಸದ್ಯಕ್ಕೆ ಬಿಜೆಪಿಯಲ್ಲಿರ್ತಕ್ಕಂಥ ಹಾಲಿ ಸಂಸದರೂ ಕೂಡ ಆಗಿರುವ ಶ್ರೀನಿವಾಸ್ ಪ್ರಸಾದ್ ಅವರ ಮತ್ತೊಬ್ಬ ಅಳಿಯನಿಗೆ ಕೈಗಾಳ ಹಾಕಿದೆ. ಮತ್ತೊಬ್ಬ ಅಳಿಯ ಅಂತ ಹೇಳ್ತಿರೋದಕ್ಕೆ ಕಾರಣ ಕೂಡ ಇದೆ. ಕಾಂಗ್ರೆಸ್ಗೆ ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯ ಡಾಕ್ಟರ್ ಮೋಹನ್, ಮತ್ತೊಬ್ಬ ಅಳಿಯ ಡಾಕ್ಟರ್ ಮೋಹನ್ ಕೂಡ ಸೇರ್ಪಡೆಗೊಳ್ಳುವ ಸಾಧ್ಯತೆ ಇದೆ. ಮತ್ತೊಬ್ಬ ಅಳಿಯ ಡಾಕ್ಟರ್ ಮೋಹನ್ ಅಂತ ಯಾಕೆ ಹೇಳ್ತಿದೀವಿ ಅಂದ್ರೆ, ಇತ್ತೀಚೆಗಷ್ಟೇ ಕಳೆದ 2 ದಿನಗಳ ಹಿಂದಷ್ಟೇ ಧೀರಜ್ ಇವರು ಕೂಡ ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ರು. ಧೀರಜ್ ಅವರ ನಂತರದಲ್ಲಿ ಇದೀಗ ಡಾಕ್ಟರ್ ಮೋಹನ್ ಕೂಡ ಕಾಂಗ್ರೆಸ್ ಸೇರ್ತಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. 1-2 ದಿನಗಳಲ್ಲೇ ಶ್ರೀನಿವಾಸ್ ಪ್ರಸಾದ್ ಅವರ ಇಬ್ಬರೂ ಅಳಿಯರು ಕೂಡ ಸಿದ್ದರಾಮಯ್ಯ ಅವರು ಬೀಸಿದ ಬಲೆಗೆ ಸಿಲುಕಾಕೊಂಡ್ರು ಅನ್ನೋ ಚರ್ಚೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಡೀತಾ ಇದೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಕೇವಲ ಅಳಿಯಂದ್ರು ಮಾತ್ರವಲ್ಲ, ಖುದ್ದು ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ಕಾಂಗ್ರೆಸ್ಗೆ ಸೇರ್ತಾರಾ, ಅಧಿಕೃತವಾಗಿ ಸೇರದೆ ಹೋದ್ರೂ ಕೂಡ ಕಾಂಗ್ರೆಸ್ನ ಪರವಾಗಿ ಈ ಬಾರಿಯ ಚುನಾವಣೆಯಲ್ಲಿ ತೆರೆ ಮರೆಯಲ್ಲಿ ಕೆಲಸವನ್ನ ಮಾಡ್ತಾರಾ ಅನ್ನೋ ಗುಮಾನಿ ಕೂಡ ಇದ್ದೇ ಇದೆ. ಸಾಧ್ಯನಾ ಇದು ಅನ್ನೋ ಪ್ರಶ್ನೆಗೆ ಕಾರಣವಾಗ್ತಾ ಇರೋದು ಈ ಹಿಂದೆ ಸಿದ್ದರಾಮಯ್ಯ ಅವರು ಹಾಗೆ ಶ್ರೀನಿವಾಸ್ ಪ್ರಸಾದ್ ಅವರ ನಡುವೆ ಹುಟ್ಟುಕೊಂಡಿದ್ದ ಆ ದ್ವೇಷ, ಅಸಮಾಧಾನ. ಆ ಮುನಿಸನ್ನ ಮರೀಲಿಕ್ಕೆ ಸಿದ್ಧರಾಗಿದ್ದಾರಾ ಹಳೆ ದೋಸ್ತಿಗಳು ಅನ್ನೋ ಚರ್ಚೆ ಕೂಡ ಇದೀಗ ಮುನ್ನೆಲೆಗೆ ಬಂದಿದೆ. ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ರನ್ನ ಮುಖ್ಯಮಂತ್ರಿಗಳೇ ಭೇಟಿಯಾದರೂ ಕೂಡ ಅಚ್ಚರಿ ಇಲ್ಲ ಅಂತ ಹೇಳಿ ಮಾತನಾಡ್ಕೊಳ್ತಿದ್ದಾರೆ ಕಾಂಗ್ರೆಸ್ ಬಣದ ಕೆಲ ಕಾರ್ಯಕರ್ತರು, ನಾಯಕರು. ಈ ಹಿಂದೆ ಯಾಕೆ ಈ ಮುನಿಸಿಗೆ ಕಾರಣ ಏನು ಅನ್ನೋದನ್ನ ಗಮನಿಸೋದೇ ಆದರೆ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇದ್ದ ಸಂದರ್ಭದಲ್ಲಿ ಸಚಿವ ಸಂಪುಟದಿಂದ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಕೈ ಬಿಟ್ಟಿದ್ರು ಸಿದ್ದರಾಮಯ್ಯ ಅವರು. ಬೇರೆ ಬೇರೆ ಕಾರಣಗಳು ಆ ಸಂದರ್ಭಕ್ಕೆ ತಕ್ಕಂತೆ ನಡೆದಿದ್ವು. ಶ್ರೀನಿವಾಸ್ ಪ್ರಸಾದ್ ಅವರನ್ನ ಕೆಳಗಿಳಿಸಲಿಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಅನೇಕ ಕಾರಣಗಳನ್ನ ಮಾಧ್ಯಮಗಳ ಮುಂದೆ, ಪಕ್ಷದ ಕಾರ್ಯಕರ್ತರ ಮುಂದೆ, ಇನ್ಫ್ಯಾಕ್ಟ್ ಶ್ರೀನಿವಾಸ್ ಪ್ರಸಾದ್ ಅವರ ಮುಂದೆನೆ ಮಾತನಾಡಿದ್ರು. ಆದರೆ ಸಂಪುಟದಿಂದ ಕೈ ಬಿಟ್ಟಿದ್ದಕ್ಕೆ ಮುನಿಸ್ಕೊಂಡಿದ್ದರು ಶ್ರೀನಿವಾಸ್ ಪ್ರಸಾದ್ ಅವರು. ಇದೇ ಮುನಿಸಿನಿಂದಾಗಿ ಕಾಂಗ್ರೆಸ್ಗೆ ಕೈ ಕೊಟ್ಟು ಬಿಜೆಪಿ ಜೊತೆಯಲ್ಲಿ ಸಖ್ಯವನ್ನ ಬೆಳೆಸಿದ್ರು ಶ್ರೀನಿವಾಸ್ ಪ್ರಸಾದ್. ಬಿಜೆಪಿಗೆ ಸೇರ್ಪಡೆ ಆದ ನಂತರದಲ್ಲಿ ನಂಜನಗೂಡು ಉಪಚುನಾವಣೆ ನಡೀತು. ಆದರೆ ಸೋತ್ ಹೋದ್ರು ಶ್ರೀನಿವಾಸ್ ಪ್ರಸಾದ್ ಅವರು. ಚಾಮುಂಡೇಶ್ವರಿಯಲ್ಲಿ ಸಿದ್ದರಾಮಯ್ಯ ಅವರ ಸೋಲಿಗೂ ಕೂಡ, ಅಂದ್ರೆ ಹಿಂದಿದ್ದ ಮುನಿಸಿನ ಭಾಗವಾಗಿಯೇ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸಿದ್ದರಾಮಯ್ಯ ಅವರು ವಿಧಾನಸಭಾ ಚುನಾವಣೆಯ ಕಣದಲ್ಲಿ ಇಳಿದಾಗ ಅವರ ಸೋಲಿಗೂ ಕೂಡ ಒಂದಷ್ಟು ಪ್ಲಾನಿಂಗ್ ಅನ್ನ ಮಾಡಿ ಅದನ್ನ
ಇಂಪ್ಲಿಮೆಂಟ್ ಮಾಡೋಕೆ ಮುಂದಾಗಿದ್ರು ಶ್ರೀನಿವಾಸ್ ಪ್ರಸಾದ್ ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಶ್ರೀನಿವಾಸ್ ಪ್ರಸಾದ್ ಅವ್ರ ಮೇಲೆ ಕೋಪ ಆಯಿತು. ಆ ದಿನದಿಂದ ಸಿದ್ದರಾಮಯ್ಯ ಹೆಸರು ಹೇಳಿದ್ರೆ ಕೂಡ ಪ್ರಸಾದ್ ನಿಗಿ ಅಂತ ಇದ್ರು. ಇತ್ತ ಶ್ರೀನಿವಾಸ್ ಪ್ರಸಾದ್ ಅಂದ್ರೆ ಸಿದ್ದರಾಮಯ್ಯ ಅವರಿಗೂ ಕೂಡ ಮುನಿಸಿತ್ತು. ಇದೀಗ ಹಳೆ ಮುನಿಸನ್ನ ಮರೆತು ಒಂದಾಗೋಕೆ ವೇದಿಕೆ ಸಿದ್ಧವಾದಂತೆ ಕಾಣ್ತಾ ಇದೆ. ಅದರ ಮೊದಲ ಭಾಗವಾಗಿ ಶ್ರೀನಿವಾಸ್ ಪ್ರಸಾದ್